ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಆಗಿರುವ ಡಿ.ಕೆ. ಶಿವಕುಮಾರ್ರಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಬಂದಿದೆ ಅಂತ ಅನೇಕರು ಮಾತಾಡಿಕೊಳ್ತಾ ಇದ್ದಾರೆ. ರಾಜಕಾರಣಿಗಳಿಗೆ ಟ್ರಾನ್ಸ್ಫಾರ್ಮೇಷನ್ ಬಂದಿದೆ ಅನ್ನೋದನ್ನು ಮೇಲ್ನೋಟಕ್ಕೆ ನಂಬಕ್ಕೆ ಹೋಗಬಾರ್ದು. ಪಕ್ಷಾತೀತವಾಗಿ ಆಯಾ ರಾಜಕೀಯ ಸನ್ನಿವೇಶಕ್ಕೆ ಹೆಂಗೆ ಪ್ರತಿಕ್ರಿಯೆ ಕೊಡಬೇಕೋ ಹಾಗೆ ಪ್ರತಿಕ್ರಿಯೆಗಳನ್ನು ಅವ್ರು ಕೊಡ್ತಾ ಇರ್ತಾರೆ. ಡಿ.ಕೆ. ಶಿವಕುಮಾರರದು ಅದೇ ರೀತಿಯ ಮೊದಲಿಂದನೂ ಹಿಂಗೆ ಇದ್ದು ಈಗ ಪ್ರಕಟ ಆಗ್ತಿದೆಯಾ ಗೊತ್ತಿಲ್ಲ. ಒಟ್ಟಿನಲ್ಲಿ ವಿಪರೀತ ಚರ್ಚೆ ಅಂತೂ ಆಗ್ತಾ ಇದೆ. ವಿಪರೀತ ಚರ್ಚೆ ಯಾಕೆ ಅನ್ನೋದನ್ನು ನೆನ್ನೆ ಕೂಡ ವಿವರಿಸಿದ್ದೆ, ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ. ಕುಂಭಮೇಳ ನಡೀತು, ಅದನ್ನು ದೊಡ್ಡದೊಂದು ಇಂಟರ್ನ್ಯಾಷನಲ್ ಇವೆಂಟನ್ನು ಮಾಡಲಾಯಿತು. ಮಾಡಿದ್ಯಾರು? ಯೋಗಿ ಆದಿತ್ಯನಾಥ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಹಿಂದುತ್ವದ ಐಕಾನು ಯೋಗಿ ಆದಿತ್ಯನಾಥ್ ಮುಂದೆ ನಿಂತ್ಕೊಂಡು ಕುಂಭಮೇಳವನ್ನು ಅಷ್ಟು ದೊಡ್ಡ ಇವೆಂಟ್ ಮಾಡ್ತಿದ್ದಾರೆ ಅಂದರೆ ಕಾಂಗ್ರೆಸ್ನವರು ಅದನ್ನು ವಿರೋಧಿಸಬೇಕಾಗತ್ತೆ. ನಾನು ಹೇಳಿದ್ನಲ್ಲ ನೆನ್ನೆ ನಂದೆ, ಅಭಾರತೀಯವಾದ ರೀತಿಯಲ್ಲಿ ಭಾರತ ಹೆಂಗೆ ನಡ್ಕೊಂಡು ಹೋಗ್ತಿದೆ ಅಂತ. ರಾಜಕೀಯವಾಗಿ ಇನ್ನೊಂದು ದಿಕ್ಕಿನಲ್ಲಿದ್ದಂಥವ್ರು ಅದನ್ನು ವಿರೋಧಿಸಬೇಕು, ವಿರೋಧಿಸಿ ಮಾತನಾಡಿದರು. ಕುಂಭಮೇಳಕ್ಕೆ ಹೋಗಿ ನದಿಯಲ್ಲಿ ಮುಳುಗಾಕಿದ್ರೆ ಹೊಟ್ಟೆ ತುಂಬುತ್ತಾ? ಯಾರಿಗಾದರೂ ಉದ್ಯೋಗ ಸಿಗುತ್ತಾ? ಕೇಳಿದವರು ಯಾರು? AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು. ಸ್ವತಃ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರೇ ಅಂಥದ್ದೊಂದು ಮಾತನಾಡಿದ ಮೇಲೆ ಅದು ಕಾಂಗ್ರೆಸ್ನ ನರೇಟಿವ್ ಅಂತ ಅರ್ಥ. ನರೇಟಿವ್ ಅಂತ ಅರ್ಥ. ಡಿ.ಕೆ. ಶಿವಕುಮಾರ್ ಕುಂಭಮೇಳಕ್ಕೆ ಹೋದರು, ಪತ್ನಿ ಸಮೇತರಾಗಿ ಹೋದರು, ಪವಿತ್ರ ಸ್ನಾನ ಮಾಡಿದ್ರು, ಜೊತೆಗೆ ವ್ಯವಸ್ಥೆ ಚೆನ್ನಾಗಿದೆ ಅಂತ ಟ್ವೀಟ್ ಮಾಡಿದ್ರು. ವ್ಯವಸ್ಥೆ ಚೆನ್ನಾಗಿದೆ ಅಂತ. ಇದು ಯಾವಾಗ ಅಲ್ಲಿನ ವ್ಯವಸ್ಥೆ ಚೆನ್ನಾಗಿಲ್ಲ ಅಂತ ಕಾಂಗ್ರೆಸ್ಸಿನ ನಾಯಕರುಗಳು, INDA ಮೈತ್ರಿಕೂಟದ ನಾಯಕರುಗಳು ಕಾಂಪಿಟೇಷನ್ಗೆ ಬಿದ್ದಂಗೆ ಹೇಳಿಕೆ ಕೊಡ್ತಿದ್ದಾಗ, ಅಖಿಲೇಶ್ ಯಾದವ್ ಸ್ವತಃ ಹೋಗಿ ಮುಳುಗಾಕಿ ಬಂದು, ಅಖಿಲೇಶ್ ಯಾದವ್ ಮಾಜಿ ಮುಖ್ಯಮಂತ್ರಿ ಸ್ವತಃ ಹೋಗಿ ಮುಳುಗಾಕಿದ್ರು. ಅದಾದಮೇಲೆ ಯಾವಾಗ ಮಮತಾ ಬ್ಯಾನರ್ಜಿ ಅದು ಕುಂಭಮೇಳ ಅಲ್ಲ ಮೃತ್ಯುಮೇಳ ಅಂತಂದ್ರಲ್ಲ, ಕರೆಕ್ಟ್ ಮಮತಾ ಬ್ಯಾನರ್ಜಿ ಹೇಳಿದ್ದು ಅಂತ ಅಖಿಲೇಶ್ ಯಾದವ್ ಅಂದರು. ಅದೊಂದು ಫಾಲ್ತು ಮೇಳ ಅಂದವರು ಯಾರು? ಲಾಲು ಪ್ರಸಾದ್ ಯಾದವ್. ನಮ್ಮ ಜಯಾ ಬಚ್ಚನ್ನು ಅಲ್ಲಿ ಕಾಲ್ ತುಳಿತದಲ್ಲಿ ಸಿಕ್ಕವರ ಹೆಣಗಳನ್ನು ನದಿಗೆ ಎಸ್ದುಬಿಟ್ಟಿದ್ದಾರೆ ಅಂದರು. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಮಾತಾಡಿದ್ರು, 1000 ಜನ ಸತ್ತು ಹೋಗಿದ್ದಾರೆ ಕುಂಭಮೇಳದ ಕಾಲ್ ತುಳಿತದಲ್ಲಿ ಅಂತ. ಇದೆಲ್ಲದರ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿ ಬಂದು ವ್ಯವಸ್ಥೆ ಚೆನ್ನಾಗಿದೆ ಅಂದರು. ಇವತ್ತಿನ್ನೂ ಮುಂದುವರೆದು ಮಾತಾಡಿದ್ದಾರೆ ಅವರು. ಕುಂಭಮೇಳದಿಂದ ಕಲಿಯೋದು ತುಂಬ ಇದೆ, ಈಶಾ ಆಶ್ರಮದಲ್ಲಿ ಕಲಿಯೋದು ತುಂಬ ಇದೆ ಅಂತೆಲ್ಲ ಮಾತಾಡಿದ್ದಾರೆ. ಕೇಳಿಸ್ತೀನಿ ಅದನ್ನ ಆಮೇಲೆ. ಹಂಗಂದರು. ವಾಪಸ್ ಬಂದು ಮತ್ತೆ ತಮ್ಮ ಪಾಡಿಗೆ ತಾವು ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸ್ತಾ ರಾಜ್ಯದ ಆಡಳಿತ ನೋಡ್ಕೊಂಡಿದ್ದಂಥವರು ದೆಹಲಿಗೆ ಹೋಗಿ ಬಂದರು, ವರಿಷ್ಠರನ್ನ ಭೇಟಿಯಾಗಿ ಬಂದರು. ಅದರಲ್ಲಿ ರಾಜಕೀಯ ಏನು ಮಾತಾಡಿದ್ರು ಅನ್ನೋದನ್ನು ಬಿಟ್ಟುಬಿಡೋಣ. ಹೀಗೆ ಒಂದು ಪ್ರಶ್ನೆ ಬಂದಾಗ ಹಿಂದುವಾಗಿ ಹುಟ್ಟುತ್ತೇನೆ, ಹಿಂದುವಾಗಿ ಸಾಯ್ತೇನೆ ಅಂದರು. ಹಿಂದುವಾಗಿ ಹುಟ್ಟುತ್ತೇನೆ, ಹಿಂದುವಾಗಿ ಸಾಯ್ತೇನೆ ಅಂತ. ಇದು ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಮಧ್ಯದಲ್ಲಿ ಒಂದು ಪವರ್ ಸ್ಟ್ರಗಲ್ ನಡೀತಾ ಇರುವ ಸಂದರ್ಭದಲ್ಲಿ ಬಂದಿರುವ ಹೇಳಿಕೆ. ಸಿದ್ದರಾಮಯ್ಯನವರ ಬಣದ ಸಚಿವರುಗಳು ಒಬ್ಬರ ನಂತರ ಒಬ್ಬರಂತೆ ಕಾಂಪಿಟೇಷನ್ಗೆ ಬಿದ್ದಂಗೆ ದಿಲ್ಲಿಗೆ ಹೋಗಿ ವರಿಷ್ಠರ ಜೊತೆಗೆ ಮಾತಾಡಿಕೊಂಡು ಬರ್ತಾ ಇರುವ ಸಂದರ್ಭದಲ್ಲಿ ಬಂದಂಥ ಹೇಳಿಕೆ. KPCC ಅಧ್ಯಕ್ಷರನ್ನು ಬದಲಾವಣೆ ಮಾಡಿ 2023 ಮಾರ್ಚ್ 18ನೇ ತಾರೀಕು AICC ಅವರು ನೀವೇ ಹೇಳಿದ್ರಿ ಲೋಕಸಭಾ ಚುನಾವಣೆ ಮುಗಿಯೋ ತನಕ ಡಿ.ಕೆ. ಶಿವಕುಮಾರ್ KPCC ಅಧ್ಯಕ್ಷರಾಗಿರ್ತಾರೆ ಅಂತ. ಲೋಕಸಭೆ ಚುನಾವಣೆ ಮುಗಿದು 7-8 ತಿಂಗಳಾಯಿತು, ಬದಲಾವಣೆ ಮಾಡಿ ಅಂತ ಸಿದ್ದರಾಮಯ್ಯ ಬಣದ ಸಚಿವರುಗಳ ಮಾತನಾಡ್ತಾ ಇರುವಾಗ ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯ್ತೇನೆ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ವೈ ಡಸ್ ಇಟ್ ಮ್ಯಾಟರ್? ಯಾಕೆ ಅಂದರೆ ಸಿದ್ದರಾಮಯ್ಯನವರ ಬಣದಲ್ಲಿ ಪ್ರಮುಖ ನಾಯಕರಾಗಿರುವಂಥವರು ಸತೀಶ್ ಜಾರಕಿಹೊಳಿ ಹಿಂದೂ ಶಬ್ದದ ಅರ್ಥ ಅಶ್ಲೀಲವಾಗಿದೆ ಅಂದಿದ್ರು ಅವರು. ಹಿಂದೂ ಶಬ್ದದ ಅರ್ಥ ಅಶ್ಲೀಲವಾಗಿದೆ ಅಂದಿದ್ರು ಸತೀಶ್ ಜಾರಕಿಹೊಳಿ. ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯ್ತೇನೆ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ನಿನ್ನೆ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಹೋಗಿ ಭಾಗವಹಿಸಿದರು. ಎಲ್ಲಿ? ಈಶಾ ಫೌಂಡೇಶನ್, ಕೊಯಮತ್ತೂರಿನ ಈಶಾ ಫೌಂಡೇಶನ್ನಲ್ಲಿ. ಅಷ್ಟೇ ಹೇಳಿದ್ರೆ ಕರೆಕ್ಟಾಗಿ ಕನೆಕ್ಟ್ ಆಗೋದಿಲ್ಲ. ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಹೋಗಿ ಭಾಗವಹಿಸಿದರು. ಅಷ್ಟೇ ಹೇಳಿದ್ರು ಪೂರ್ತಿಯಾಗಿ ಹೇಳ್ದಂಗೆ ಆಗೋದಿಲ್ಲ. ಯಾವ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಖ್ಯ ಅತಿಥಿಯಾಗಿದ್ದರು ಆ ಕಾರ್ಯಕ್ರಮದಲ್ಲಿ
ಡಿ ಕೆ ಶಿವಕುಮಾರ್ ಭಾಗವಹಿಸಿದ್ರು. ಒಂದು ಕಡೆ ಅಮಿತ್ ಶಾ, ಮಧ್ಯದಲ್ಲಿ ಸದ್ಗುರು, ಈ ಕಡೆ ಡಿ ಕೆ ಶಿವಕುಮಾರ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ. ವೈ ಡಸ್ ದಿಸ್ ಮ್ಯಾಟರ್? ಒಂದು, ಅಮಿತ್ ಶಾ ಅವರು ಮುಖ್ಯ ಅತಿಥಿಯಾಗಿದ್ದ ಕಾರ್ಯಕ್ರಮ ಅನ್ನೋದಕ್ಕೆ. ಇನ್ನೊಂದು, ಸದ್ಗುರು ಇವತ್ತು ಭಾರತದಲ್ಲಿ ಇಂಗ್ಲಿಷ್ನಲ್ಲಿ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಪ್ರಪಂಚದಾದ್ಯಂತ ಹರಡಿಸ್ತಾ ಇರುವಂಥ ಒಬ್ಬ ಧಾರ್ಮಿಕ ಮುಖಂಡ. ಅಷ್ಟೇ ಅಲ್ಲ, ಕಳೆದ 10-11 ವರ್ಷದಲ್ಲಿ ನರೇಂದ್ರ ಮೋದಿ ತೆಗೆದುಕೊಂಡಿರುವ ಪ್ರತಿ ನಿರ್ಣಯವನ್ನು ಬಹಳ ಬಹಿರಂಗವಾಗಿ ಬೆಂಬಲಿಸ್ತಾ ಬಂದಿರುವಂಥ ಧಾರ್ಮಿಕ ಮುಖಂಡರಿವರು. ಬಹಳ ಬಹಿರಂಗವಾಗಿ. ಆರ್ಟಿಕಲ್ 370 ಅಬ್ರಾಗೇಷನ್ ತಗೊಳ್ಳಿ, CA NRC ತಗೊಳ್ಳಿ, ಪ್ರತಿಯೊಂದನ್ನು, ಮೋದಿ ಕೊರೋನಾನ ಹ್ಯಾಂಡಲ್ ಮಾಡಿದ ರೀತಿಯನ್ನು ತಗೊಳ್ಳಿ, ರಾಮ ಮಂದಿರ ನಿರ್ಮಾಣವನ್ನು ತಗೊಳ್ಳಿ. ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡೋದಕ್ಕೆ ಸ್ವತಃ ಪ್ರಧಾನಮಂತ್ರಿಯೇ ಕೂತ್ಕೊಳ್ಬೇಕಾಗಿತ್ತು, ಅದನ್ನು ಬೆಂಬಲಿಸಿ ಮಾತಾಡ್ತಾರೆ ಅವರು. ಅಂಥವರು ನನ್ನ ಮನೆ ತನಕ ಬಂದು ಇನ್ವಿಟೇಷನ್ ಕೊಟ್ಟಿದ್ದಾರಪ್ಪ, ನಾನು ಹೋಗ್ತಿದ್ದೀನಿ ಅಂತ ಹೇಳಿ ಹೋದರು. ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ಸಿನ AICCಯ ಕಾರ್ಯದರ್ಶಿ ಮೋಹನ್ ಅವರು ಬಹಳ ಬಹಿರಂಗವಾಗಿ ಇದನ್ನು ಖಂಡಿಸಿದರು. ಏನು ಸಂದೇಶ ಕೊಡ್ತಾ ಇದ್ದೀರಿ ನೀವು ಕಾರ್ಯಕರ್ತರಿಗೆ? ಜಾತ್ಯತೀತ ಪಕ್ಷದ DCM ನೀವು. ನಿಮ್ಮಂಥವ್ರು ಹೋಗಿ ಸದ್ಗುರು ಅವರು ಇಲ್ಲಿ ತನಕ ಮಾತನಾಡಿರುವುದೆಲ್ಲವೂ BJP RSS ಮಾತನಾಡಿರುವುದನ್ನು ಅಂಥಲ್ಲಿ ನೀವು ಹೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ ಅಂತ AICC ಕಾರ್ಯದರ್ಶಿ ಕೇಳ್ತಾರೆ. ಕೇಳಿಸ್ಕೊಳ್ಳಿ ಒಮ್ಮೆ. ಜಗ್ಗಿ ವಾಸುದೇವ್ ಅವರು, ಅವರ ಮಾತುಗಳು, ಆಲೋಚನೆಗಳು, ನರೇಟಿವ್ಸ್ಗಳೆಲ್ಲ BJPಗೆ RSSಗೆ ಎಲ್ಲ ಏನಾಗುತ್ತೆ. ಅದು ನಾನು ನೋಡಿದ್ದೇನೆ ಸ್ಪೀಚ್ ಅವ್ರದ್ದು. ಅವರು ಎಷ್ಟು ಬಹಳ ಚಂದವಾಗಿ ಸ್ಪೀಚ್ ಮಾಡ್ತಾ ಕಾಂಗ್ರೆಸ್ಸಿನ ಕೆಟ್ಟದನ್ನೆಲ್ಲ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಮಾಡಿದೆ ಅಂತ ಹೇಳ್ತಾರೆ. ಅದು ಅನಿವಾರ್ಯ ಪರಿಸ್ಥಿತಿ ಇರ್ಬೋದು ಅಂತ ಹೇಳಿ ಕಾಂಗ್ರೆಸ್ಸನ್ನು ಟೀಕೆ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರು ಇರ್ತಾರೆ, ಮುಗ್ಧರು ಅವರು ಕಾರ್ಯಕರ್ತರು, ಪಾರ್ಟಿಗೆ ಸರಿ ಏನು ಕೆಲಸ ಮಾಡ್ತಾರೆ. ಈಗ ನಮ್ಮ ಅಧ್ಯಕ್ಷರು ರೀತಿ ಹೋದಕೊಳ್ಳಿ ಅವರಿಗೆ ಅದು ಚಿಂತನೆ ಆಗ್ತದೆ, ನಾವು ಕೂಡ ಹೋಗ್ಬೋದು ಅಂತೇಳಿ. ಒಮ್ಮೆ ನೀವು ಹಿಂದುತ್ವದಕ್ಕೆ ಹೋದರೆ ಮತ್ತೆ ಈಗ ವಾಪಸ್ ಬರೋಕ್ಕಾಗಲ್ಲ. ಬಟ್ ನಾವು ಚಿಂತನೆ ಮಾಡ್ತೇವೆ, ನಮ್ಮನ್ನು ಕರೆಯೋರು ಯಾರು, ಅವ್ರ ಏನು ಉದ್ದೇಶಗಳು, ಹೋಗ್ಬೋದಾ, ನಾಳೆ ಪಾರ್ಟಿಗೆ ಏನಾದರೂ ಅದರಿಂದ ತೊಂದರೆ ಆಗ್ತದೆ. ನಾವು ಪಬ್ಲಿಕ್ ಲೈಫಲ್ಲಿ ಇರೋರಲ್ಲ, ಅದರಿಂದ ಅಲ್ಲ, ಅದಕ್ಕೆ ನಾನು ನಿನ್ನೆನೇ ಮುಗಿಸ್ಬಿಟ್ಟೆ. ಐ ಡೋಂಟ್ ಮೇಕ್ ಇಟ್ ಎ ಕಂಟ್ರೋಲ್. ವಿವಾದ ಅಲ್ಲ, ಸಲಹೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.